ಪ್ರಧಾನಿ ಮೋದಿ ಚೀನಾ ಪ್ರವಾಸ ಟ್ರಂಪ್ಗೆ ಇದೀಗ ನಡುಕ ಹುಟ್ಟಿಸಿದೆ. ಇವತ್ತಿನ ಮೇಜರ್ ಟಾಪ್ 3 ಸ್ಟೋರಿ ಚೀನಾದ ಎಸ್ಸಿಒ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ಕೂಡ ಭಾಗಿಯಾಗಿರುವಂತದ್ದು. ಪುಟಿನ್ ಜೊತೆ ಒಂದೇ ಕಾರ್ನಲ್ಲಿ ನಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಈ ಒಂದು ಪ್ರಯಾಣ ಇದೀಗ ನಡುಕವನ್ನ ಹುಟ್ಟಿಸಿದೆ. ಪ್ರಧಾನಿ ಮೋದಿ ಚೀನಾ ಪ್ರವಾಸ ಟ್ರಂಪ್ಗೆ ನಡುಕ ಹುಟ್ಟಿಸಿರುವಂತದ್ದು. ಬಿಕಾಸ್ ಒಂದು ಜಾತಿ ಬಣ್ಣವನ್ನ ಬಳಿದಿದ್ರು, ಆ ತೈಲವನ್ನ ಖರೀದಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಚೀನಾ ಹಾಗೆ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನುವಂಥದ್ದನ್ನ ಹೈಲೈಟ್ ಮಾಡಿದ್ರು. ಚೀನಾ ಹಾಗೂ ರಷ್ಯಾ ಅಧ್ಯಕ್ಷರಿಗೆ ಮೋದಿ ಹಸ್ತ ಅಪ್ಪುಗೆ ನೀಡ್ತಾ ಇರುವಂತದ್ದು. ತ್ರಿಮೂರ್ತಿಗಳ ಯಶಸ್ವಿ ಭೇಟಿಯಾಗಿದ್ದಾರೆ. ಭಾರತದ ಭವಿಷ್ಯ ಗಟ್ಟಿಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದೆಗೆಡಿಸಿದ್ದಾರೆ ಪ್ರಧಾನಿ ಮೋದಿ. ಸೊ ಇದೀಗ ಪ್ರಧಾನಿ ಮೋದಿಯ ಈ ಒಂದು ಪ್ರವಾಸ ಏನಿದೆ ಟ್ರಂಪ್ಗೆ ಸಾಕಷ್ಟು ಗೊಂದಲಗಳಿಗೆ ದೂಡಿದೆ, ನಡುಕವನ್ನ ಹುಟ್ಟಿಸಿರುವಂತದ್ದು, ಭಯವನ್ನ ಹುಟ್ಟಿಸಿದೆ. ಬಿಕಾಸ್ ರಷ್ಯಾದಿಂದ ತೈಲ ಖರೀದಿಗೆ ಜಾತಿಯ ಬಣ್ಣವನ್ನ ಬಳಿದಿತ್ತು ಅಮೆರಿಕ. ಹಿಂದೆ ಮೋದಿ ಚೀನಾ ಪ್ರವಾಸದ ಸಂದರ್ಭದಲ್ಲಿಯೇ ಅಮೆರಿಕ ಖ್ಯಾತಿಯನ್ನ ತೆಗೆದಿತ್ತು. ರಷ್ಯಾದ ತೈಲ ಖರೀದಿಗೆ ಬ್ರಾಹ್ಮಣರಿಗೆ ಹೆಚ್ಚು ಲಾಭ ಅನ್ನುವಂತಹ ಮಾತು. ಜೊತೆಗೆ ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ನಮೋ ಹೇಳಿಕೆ ಕೊಟ್ಟಿರುವಂತದ್ದು. ಭಾರತೀಯ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆ, ಭಾರತೀಯ ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ತೈಲ ಖರೀದಿಯಲ್ಲಿ ಜಾತಿಯನ್ನ ಹುಡುಕಿದ್ರು ಟ್ರಂಪ್ ಬಂಟ. ಸೊ ಇದೀಗ ಪ್ರಧಾನಿ ಮೋದಿ ಅವರ ಭೇಟಿ, ತ್ರಿಮೂರ್ತಿಗಳನ್ನ ಭೇಟಿ ಮಾಡಿರುವಂತದ್ದು, ಯಶಸ್ವಿ ಭೇಟಿಯಾಗಿದ್ದಾರೆ. ಹಾಗೆ ಈ ಒಂದು ಪ್ರವಾಸ ಏನಿದೆ ಇದು ಟ್ರಂಪ್ಗೆ ಸಾಕಷ್ಟು ಭಯವನ್ನ ಹುಟ್ಟಿಸಿದೆ. ಭಾರತದ ವಿರುದ್ಧವೇ ಸುಂಕ ಸಮರ ಸಾರಿದ್ರು ಟ್ರಂಪ್. ಸೊ ಭಾರತದ ವಿರುದ್ಧವೇ ಸುಂಕ ಸಮರ ಸಾರಿದ್ರು ಟ್ರಂಪ್. ಈ ಹಿಂದೆ ರಷ್ಯಾದ ತೈಲ ಖರೀದಿಗೆ ಜಾತಿ ಬಣ್ಣವನ್ನ ಬಳಿದಿತ್ತು ಅಮೆರಿಕ. ಇದೀಗ ರಷ್ಯಾದ ತೈಲ ಖರೀದಿಯಿಂದ ಬ್ರಾಹ್ಮಣರಿಗೆ ಲಾಭ ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತು. ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ನವರೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಭಾರತೀಯರ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಲಾಭ ಆಗ್ತಿದೆ, ಜಾತಿ ಕಾರ್ಡನ್ನ ಪ್ಲೇ ಮಾಡೋಕೆ ಹೊರಟಿದ್ರು. ಭಾರತೀಯ ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ತೈಲ ಖರೀದಿಯಲ್ಲೂ ಕೂಡ ಜಾತಿಯನ್ನ ಹುಡುಕಿದ್ರು ಟ್ರಂಪ್ ಬಂಟ. ಸೊ ಇದೀಗ ಅವರಿಗೆ ನಡುಕ ಹುಟ್ಟಿರುವಂತದ್ದು ಪ್ರಧಾನಿ ಮೋದಿಯ ಈ ಒಂದು ಪ್ರವಾಸ. ಭಾರತದ ವಿರುದ್ಧವೇ ಒಂದ್ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಎತ್ತಿ ಕಟ್ಟುವಂತಹ ಕೆಲಸ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಜಾತಿ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ನೋಡಿದ್ರು. ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಆ ಬಗ್ಗೆ. ಪುಟಿನ್ ಜೊತೆ ಒಂದೇ ಕಾರ್ನಲ್ಲಿ ನಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಒಂದು ಪ್ರವಾಸ, ತ್ರಿಮೂರ್ತಿಗಳನ್ನ ಭೇಟಿ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಈ ಬೆಳವಣಿಗೆಗಳಿಂದ ಟ್ರಂಪ್ಗೆ ಎಲ್ಲೋ ಒಂದ್ ಕಡೆ ಭಯವಾಗಿದೆ. ಏನಾಗಬಹುದು ಮುಂದೆ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದೆಗೆಡಿಸಿದ್ದಾರೆ. ಇದೀಗ ಪ್ರಧಾನಿ ಮೋದಿ ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ, ಯಾರನ್ನೇ ಭೇಟಿ ಮಾಡಿದ್ರು, ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡಿರ್ತಾರೆ. ಒಂದಷ್ಟು ಕಾರಣಗಳಿರುತ್ತೆ, ರೀಸನ್ಸ್ ಇರುತ್ತೆ. ಸೊ ಇದೀಗ ಟ್ರಂಪ್ಗೆ ಈ ಒಂದು ಪ್ರವಾಸ, ಈ ಒಂದು ಭೇಟಿ ನಿದ್ದೆಗೆಡಿಸುವಂತೆ ಮಾಡಿದೆ ಪ್ರಧಾನಿ ಮೋದಿ ಅವರು. मैं कहना चाहता हूं कि सुरक्षा, शांति और स्थिरता किसी भी देश के विकास का आधार है। किंतु इस मार्ग में आतंकवाद, अलगाववाद और अतिवाद बड़ी चुनौतियां हैं। आतंकवाद सिर्फ किसी देश की सुरक्षा ही नहीं बल्कि पूरी ಭಾರತ, ಚೀನಾ, ರಷ್ಯಾ ಒಂದುಗೂಡ್ತಿರೋದಕ್ಕೆ ಟ್ರಂಪ್ ಖ್ಯಾತೆ ತೆಗೆತಾ ಇರುವಂಥದ್ದು. ಭಾರತೀಯರನ್ನ ರೊಚ್ಚಿಗೆಬ್ಬಿಸೋದಕ್ಕೆ ಅಮೆರಿಕ ಜಾತಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಅನ್ನುವಂಥದ್ದು ಇದೀಗ ಎದ್ದು ಕಾಣ್ತಾ ಇದೆ. ತೈಲ ಖರೀದಿಯಿಂದ ಬ್ರಾಹ್ಮಣರಿಗೆ ಲಾಭ ಆಗೋದು ಹೇಗೆ? ಜಾತಿ ಧರ್ಮ ನಡುವೆಯನ್ನ ಬೆಂಕಿ ಇಡೋದಕ್ಕೆ ಮುಂದಾಗ್ತಾ ಇದೆಯಾ, ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾ ಇದೆಯಾ ಅಮೆರಿಕ ಅನ್ನುವಂತಹ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಭಾರತೀಯರಲ್ಲೇ ಶತ್ರುತ್ವದ ಅರಾಜಕತೆ ಮೂಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ, ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರಾ? ಚೀನಾ, ರಷ್ಯಾ, ಭಾರತ ಒಂದಾಗ್ತಿರೋದನ್ನ ಸಹಿಸ್ತಾ ಇಲ್ಲ ಟ್ರಂಪ್. ಆ ಕಾರಣಕ್ಕಾಗಿ ಇದೀಗ ಜಾತಿ ಕಾರ್ಡನ್ನ ಪ್ಲೇ ಮಾಡ್ತಾ ಇದ್ದಾರಾ? ಭಾರತೀಯರನ್ನ ರೊಚ್ಚಿಗೆಬ್ಬಿಸೋದಕ್ಕೆ ಅಮೆರಿಕ ಜಾತಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ತೈಲ ಖರೀದಿಯ ವಿಚಾರದಲ್ಲಿ ಹೇಳಿರುವಂತಹ ವಿಚಾರ, ಬ್ರಾಹ್ಮಣರಿಗೆ ಇದರಿಂದ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಜಾತಿ ಕಾರ್ಡನ್ನ ಪ್ಲೇ ಮಾಡಿ ಒಂದು ರೀತಿಯಾಗಿ ತಂದಿಕ್ಕುವಂತಹ ಕೆಲಸವನ್ನ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು. ಸೊ ಇದೀಗ ಅದೇ ವಿಚಾರವಾಗಿ ಪ್ರಧಾನಿ ಮೋದಿಯವರು ತ್ರಿಮೂರ್ತಿಗಳನ್ನ ಭೇಟಿ ಮಾಡಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸೊ ಆ ಒಂದು ಬೆಳವಣಿಗೆಯಿಂದ ಟ್ರಂಪ್ಗೆ ಇದೀಗ ಒಂದಷ್ಟು ಗೊಂದಲಗಳು ಕೂಡ ಸ್ಟಾರ್ಟ್ ಆಗಿರುವಂಥದ್ದು.